ವೀಕ್ಷಕರೇ, ಕುಂಭರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ. ಹೊಸ ವರ್ಷ, ಹೊಸ ಜೀವನ, ಹೊಸ ಸಂಕಲ್ಪಗಳು, ಹೊಸ ಆಶಯಗಳು, ಹೊಸ ಯೋಜನೆಗಳು, ಹೊಸ ತಿರುವುಗಳು, ಹೊಸ ಬದಲಾವಣೆಗಳೊಂದಿಗೆ ಈ ಕುಂಭರಾಶಿಯವರು ಈ ಜನವರಿ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಪ್ರಯೋಜನಗಳಿದೆ, ಯಾವುದೆಲ್ಲ ಲಾಭಗಳಿದೆ, ಏನೆಲ್ಲ ಚಾಲೆಂಜ್ಗಳಿದೆ ಅನ್ನುವಂತಹ ಬಹಳ ಮುಖ್ಯವಾದಂಥ ವಿಚಾರ, ಜೊತೆಗೆ ಅದೃಷ್ಟದ ಬಣ್ಣ, ಅದೃಷ್ಟದ ವಾರಗಳು, ಜೊತೆಗೆ ಅದೃಷ್ಟದ ದಿನಾಂಕಗಳು, ಬಹಳಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯವರಿಗೆ ನೋಡಿ, ರಾಶಾಧಿಪತಿ ಯಾರು? ಶನಿ ರಾಶಾಧಿಪತಿ. ಆದರೆ ಅದೃಷ್ಟದ ವಾರಗಳು ಯಾವುದು ಅಂತಂದರೆ ಶುಕ್ರವಾರ ಹಾಗೂ ಶನಿವಾರ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ. ಅದೃಷ್ಟದ ದೇವತೆ ಶ್ರೀ ಶನಿ ಮಹಾತ್ಮ ಸ್ವಾಮಿ ಆಗಿರತಕ್ಕಂಥದ್ದು, ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು. ಅದೃಷ್ಟದ ದಿನಾಂಕ 8, 17, 26 ಆದರೆ ಅದೃಷ್ಟದ ಸಂಖ್ಯೆ 3, 6, 4, 8 ಆಗಿರುತ್ತೆ. ಇನ್ನು ಈ ಕುಂಭರಾಶಿಯವರು ಇವತ್ತು ನಿಮ್ಮ ಮಿತ್ರ ರಾಶಿಗಳು ಯಾವುದು ಅಂತಂದರೆ ವೃಷಭ, ಮಕರ, ಮೀನ ಆದರೆ ಶತ್ರು ರಾಶಿ ಮೇಷ, ಸಿಂಹ ಮತ್ತು ಕಟಕ ರಾಶಿ ಆಗಿರತಕ್ಕಂಥದ್ದು. ಯಾವತ್ತಿಗೂ ಕುಂಭರಾಶಿಯವರು ಸುಳ್ಳನ್ನು ಹೇಳಲ್ಲ, ನಂಬಿಕಿಸ್ತ ವ್ಯಕ್ತಿ. ಯಾರಿಗೇನೋ ಕೊಡ್ತೀನಿ ಅಂತಂದರೆ ಕೊಟ್ಬಿಡ್ತಾರೆ, ಯಾರಿಗೇನೋ ತಗೋಬೇಕು ಅಂತಂದರೆ, ಯಾರ ಹತ್ರ ಒಂದು ನಂಬಿಕೆಯಿಂದ ಏನೋ ಒಂದು ವಸ್ತು ಇಟ್ಟರು ಅಂತಂದರೆ, ಅದು ಏನೋ ಒಂದು ಮಾತು ಕೊಟ್ಟರು ಅಂತಂದರೆ ಆ ಮಾತಿಗೆ ಸ್ಥಿತಿ ಒಂದು ಕಟಿಬದ್ಧವಾಗಿರ್ತಾರೆ. ಮತ್ತು ಪ್ರೀತಿಸಿದಂಥವ್ರಿಗೆ ಯಾವತ್ತಿಗೂ ಮೋಸ ಮಾಡ್ತಕ್ಕಂತಹ ವ್ಯಕ್ತಿಗಳೆಲ್ಲ ಕುಂಭರಾಶಿಯವರು. ಯಾವತ್ತಿಗೂ ಕೂಡ ಮನಸ್ಸು ಸೂಕ್ಷ್ಮವಾಗಿರತಕ್ಕಂಥ ಮನಸ್ಸಿರುತ್ತೆ. ಸೂಕ್ಷ್ಮವಾಗಿ ಆಳವಾಗಿ ಸಂಶೋಧನೆಯನ್ನು ಮಾಡ್ತಕ್ಕಂತಹ, ತಿಳಿದುಕೊಳ್ಳುವಂತಹ ಒಂದು ಮನಸ್ಥಿತಿ ಕುಂಭರಾಶಿಯವ್ರದ್ದಾಗಿರುತ್ತೆ. ಇಂತಹ ಕುಂಭರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ನೋಡಿ, ಜನವರಿ ತಿಂಗಳಲ್ಲಿ ಬಹಳಷ್ಟು ಸಮಸ್ಯೆಗಳು, ಸವಾಲುಗಳು, ಗೊಂದಲಗಳು ನಿಮ್ಮ ಎದುರುಗಡೆ ಇರ್ತವೆ. ಒಂದು ಜವಾಬ್ದಾರಿತವಾಗಿರತಕ್ಕಂಥ ಸ್ಥಾನದಲ್ಲಿರ್ತೀರಿ. ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ನೀವು ರೂಪಿಸ್ತಾ ಇರತಕ್ಕಂಥ ಸಂದರ್ಭ ಇದು ನಿಮ್ಮ ಮನಸ್ಸಿನಲ್ಲಿ. ನೋಡಿ, ಆತಂಕ, ಕೆಲವೊಂದು ಕಷ್ಟ ನಷ್ಟದ ಸಂದರ್ಭಗಳಲ್ಲಿಯೂ ಕೂಡ ನಿಮಗೆ ಕೈ ಹಿಡಿಯುವಂಥದ್ದು ಯಾವುದು ಅಂತಂದರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ರಕ್ಷಣಾತ್ಮಕವಾಗಿರತಕ್ಕಂತಹ ಗುಣವೇ ನಿಮ್ಮನ್ನ ರಕ್ಷಣೆ ಮಾಡುತ್ತೆ, ನಿಮ್ಮನ್ನ ಕಾಪಾಡುತ್ತೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಬಲ, ನಿಮ್ಮ ಶಕ್ತಿ. ನೀವು ಯಾರ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ವ್ಯಕ್ತಿಗಳಲ್ಲ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಕುಂಭರಾಶಿಯವರು ಯಾವತ್ತಿಗೂ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆಯಿಂದ ಬಂದಿರತಕ್ಕಂಥವ್ರು. ನಿಮ್ಮ ಗುಣ, ನಿಮ್ಮ ಬಲ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ತಾಳ್ಮೆಯೇ ನಿಮಗೆ ಶಕ್ತಿಯಾಗಿ ರೂಪುಗೊಳ್ಳತಕ್ಕಂಥದ್ದು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಆದರೆ ದುಡುಕಿನ ಮಾತು ಬೇಡ. ನೀವು ಯಾರ ಬಗ್ಗೆ ಏನೋ ಹೇಳಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನೀವು ಓಪನ್ ಆಗಿ ಮಾತಾಡಿದ್ರೆ, ಒಂದು ನೀವು ಸತ್ಯವನ್ನೇ ಮಾತಾಡಿದ್ರು ಸುಳ್ಳಾಗಿ ಪರಿವರ್ತನೆ ಮಾಡುವಂತಹ, ಒಳ್ಳೆಯದನ್ನೇ ಹೇಳಿದ್ರೆ ಅದು ಕೆಟ್ಟದು ಅನ್ನುವಂತಹ ಪರಿವರ್ತನೆ ಮಾಡ್ತಕ್ಕಂತಹ ಜನಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ನೀವು ಏನೇ ಮಾತಾಡಿದ್ರು ಕೂಡ ಆ ಸಮಯ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನುವಂಥದ್ದನ್ನ ಒಂದು ಗಮನದಲ್ಲಿ ಇಟ್ಟುಕೊಂಡು ಮಾತಾಡೋದ್ರಿಂದ ನಿಮಗೆ ಒಂದು ಗೌರವಕ್ಕೂ ಕೂಡ ಒಂದು ಖ್ಯಾತಿ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಬಹುದಿನಗಳಿಂದ ಪೆಂಡಿಂಗ್ ಅಲ್ಲಿರ್ತಕ್ಕಂತಹ ಕೆಲಸ ಸುಲಭವಾಗಿ ಕೈಗೂಡುವಂತಹ ಸಾಧ್ಯತೆಗಳಿದೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಏನೋ ಒಂದು ಮನೆ ಕಟ್ತಾ ಇದ್ದೀರಾ, ಅಥವಾ ಹೊಲಕ್ಕೆ ತಗೋತಾ ಇದ್ದೀರಾ, ಆಸ್ತಿ ತಗೋತಾ ಇದ್ದೀರಾ, ಬೆಲೆ ಬಾಳುವಂಥ ವಸ್ತು ತಗೋಬೇಕಾ, ಅಥವಾ ಯಾವುದೋ ಊರಿಗೆ ಹೋಗ್ಬೇಕಾ, ಏನೇ ಒಂದು ಇಂಪಾರ್ಟೆಂಟ್ ಆದಂಥ ಕೆಲಸ ಮಾಡಬೇಕು, ಬಹಳ ದಿನಗಳಿಂದ ಆಗ್ತಾ ಇಲ್ಲ ಅನ್ನುವಂಥ ಯೋಚನೆ, ಚಿಂತೆಯಲ್ಲಿ ನೀವಿದ್ರೆ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಕೈಗೂಡುವಂತಹ ಸಾಧ್ಯತೆಗಳಿದೆ. ಇದೊಂದು ದೊಡ್ಡ ಪ್ರಮಾಣದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಮಕ್ಕಳು ಯಾರನ್ನಾದ್ರೂ ಓದಿದ್ರು ಅಥವಾ ಕೆಲಸ ಹುಡುಕ್ತಾ ಇದ್ದಾರೆ ಅಥವಾ ಓನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಖಂಡಿತವಾಗಿಯೂ ಅವ್ರು ಏನಾದರೂ ಒಂದು ಮಾಡೇ ಮಾಡ್ತಾರೆ. ಸಾಧಿಸುವಂಥ ಸಾಧ್ಯತೆಗಳು ಮಕ್ಕಳ ದಿಸೆಯಲ್ಲಿಯೂ ಕೂಡ ನಿಮಗೆ ಈ ತಿಂಗಳಲ್ಲಿ ತುಂಬಾ ಉತ್ತಮವಾದಂತಹ ಫಲಗಳು ಸಿಗುತ್ತೆ. ವಿದ್ಯಾರ್ಥಿಗಳು ಆಸಕ್ತಿ ಮತ್ತು ಏಕಾಗ್ರತೆಗಳನ್ನ ಹೆಚ್ಚಿಸ್ಕೋಬೇಕಾಗುತ್ತೆ. ಈ ರೀತಿ ಬೆಳೆಸ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಎಜುಕೇಶನ್ ಅಲ್ಲೂ ಕೂಡ ಒಂದು ಒಳ್ಳೆಯ ಸಾಧನೆಯನ್ನ ಮಕ್ಕಳು ಮಾಡುವಂತಹ ಸಾಧ್ಯತೆಗಳಿದೆ. ಮಕ್ಕಳ ದಿಸೆಯಲ್ಲಿ ಎಜುಕೇಶನ್ ಆಗಿರ್ಬೋದು, ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಬಹಳ ಒಳ್ಳೆಯ ಒಂದು ಫಲಗಳು
ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮಗೆ ಅನಿರೀಕ್ಷಿತವಾಗಿರತಕ್ಕಂಥ ಅಥವಾ ನಿಮ್ಮ ಮಕ್ಕಳಿಗೆ ಅನಿರೀಕ್ಷಿತವಾಗಿರತಕ್ಕಂತಹ ಧನ ಲಾಭಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇದರಿಂದ ನಿಮಗೆ ಒಂದು ಆರ್ಥಿಕವಾಗಿರತಕ್ಕಂತಹ ಅನುಕೂಲತೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ದುಡ್ಡೇನೋ ಬರುತ್ತೆ, ಆದ್ರೆ ಬಂದಿರುವಂತಹ ದುಡ್ಡನ್ನ ಸರಿಯಾಗಿ ಅದನ್ನ ಜೋಪಾನವಾಗಿ ಇಟ್ಕೊಂಡು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನ ನೀವು ಯೋಜನೆಯನ್ನ ರೂಪಿಸ್ಕೋಬೇಕಾಗತ್ತೆ. ಸಾಲ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸಾಲ ಕೊಡಲು ಹೋಗ್ಬೇಡಿ. ನೋಡಿ, ನಿಮ್ಮ ಹತ್ರ ದುಡ್ಡಿದೆಯಾ, ಬೇರೆಯವ್ರಿಗೂ ಕೊಡಬೇಡಿ. ನೀವು ನಿಮ್ಮ ಅವಶ್ಯಕತೆಗಳು ಏನಿದೆಯನ್ನ ಅದನ್ನು ಸರಿಯಾಗಿ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅಥವಾ ಏನೋ ಒಂದು ಬೆಲೆ ಬಾಳುವಂತ ವಸ್ತು ತರಬೇಕು ಅಥವಾ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇದ್ರೆ ಅದನ್ನ ಮಾಡ್ಕೊಳ್ಳಿ, ಇಲ್ಲದೆ ಇದ್ರೆ ಬೇಡ. ಮತ್ತೆ ಕೆಲವೊಂದು ಜನರಿಗೆ ವಿವಾಹದ ಅನುಕೂಲತೆಗಳು, ವಾಹನ ಖರೀದಿ ಆಗುವಂತ ಯೋಗ ಇದೆ. ಮದುವೆ ಯೋಗಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆ. ಇನ್ನು ಬಹಳಷ್ಟು ವಿಚಾರಗಳು ವಿಸ್ತೃತವಾಗಿ ನಾನು ಮಾತಾಡೋದಿದೆ, ಪರಿಹಾರಗಳನ್ನು ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ. ವೀಕ್ಷಕರೇ, ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಜಾತಕದ ಫಲ ಇದು. ನಿಮ್ಮದೇ ಆಗಿರುವಂತಹ ಜಾತಕದ ಫಲ 80ರಿಂದ 100 ಪುಟ ಅಂತಂದ್ರೆ ಸುಮ್ಮನೆ ಮಾತಾ. ಇದು ಸಂಪೂರ್ಣವಾದ ಜಾತಕ, ಜನ್ಮ ಜಾತಕ ಫಲ ನಿಮ್ದಾಗಿರುತ್ತೆ. ನಿಮಗೆ ಸುಲಭವಾದ ಭಾಷೆಯಲ್ಲಿ ಸಿಗ್ತಾ ಇದೆ. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ಈ ತಿಂಗಳಲ್ಲಿ ಈ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡವ್ರಿಗೆ ಮತ್ತೆ ರಾಜಕಾರಣಿಗಳಿಗೆ ಸಮಾಜದಲ್ಲಿ ಉನ್ನತವಾಗಿರತಕ್ಕಂತಹ ಸ್ಥಾನಮಾನಗಳು, ಗೌರವಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ, ನೀವು ಬರೀ ಕೆಲಸ ಮಾಡಲ್ಲ, ಆ ಕೆಲಸದಿಂದ ನಿಮ್ಮ ಉಪಜೀವನದ ಜೊತೆಗೆ 4 ಜನರಿಗೆ ಹೆಲ್ಪ್ ಆಗುವಂತ ರೀತಿಯಲ್ಲಿ, ಅನುಕೂಲತೆಗಳಾಗುವಂತ ರೀತಿಯಲ್ಲಿ ನೀವು ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜನಮೆಚ್ಚುಗೆಯನ್ನ ಪಡೆಯುವಂತಹ ಸಾಧ್ಯತೆಗಳು, ಗೌರವಗಳು, ಅನಿರೀಕ್ಷಿತವಾಗಿರತಕ್ಕಂತಹ ಒಂದು ಅವಕಾಶಗಳು ನಿಮಗೆ ಸೃಷ್ಟಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಬಹಳಷ್ಟು ಜನರಿಗೆ ಕೆಲವೊಂದು ವಿದೇಶ ಪ್ರಯಾಣದ ವ್ಯಾಮೋಹ ಇತ್ತು ಅಂತಂದ್ರೆ, ಹೋಗ್ಬೇಕು ಅನ್ನುವಂತ ಯೋಜನೆಯನ್ನು ರೂಪಿಸ್ಕೊಂಡಿದ್ರೆ ಬಹಳ ದಿನಗಳಿಂದ, ಅವಕಾಶಗಳು ತುಂಬಾ ಚೆನ್ನಾಗಿದೆ, ಮಾಡ್ಕೋಬಹುದು. ಮತ್ತೆ ನಾನು ಆಗ್ಲೇ ಹೇಳಿದ್ದೀನಿ, ಖರ್ಚಿಗೆ ಮಾತ್ರ ಕಂಪಲ್ಸರಿಯಾಗಿ ನೀವು ಕಡಿವಾಣವನ್ನ ಹಾಕೋಬೇಕಾಗತ್ತೆ. ಇನ್ನು ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ, ಅಲಂಕಾರಿಕ ವಸ್ತುಗಳನ್ನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ, ದಿನಸಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವೈದ್ಯರಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಫಲ ಸಿಗುತ್ತೆ. ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶಗಳೇನೋ ಚೆನ್ನಾಗಿರುತ್ತೆ, ಆದರೆ ಓವರ್ಟೇಕ್ ಮಾಡ್ತಕ್ಕಂಥ ಜನಗಳಿದ್ದಾರೆ. ನಿಮ್ಮ ಕೆಳಗಡೆ ಇರತಕ್ಕಂಥ ಜನಗಳ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಯಾವುದೇ ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕ್ತಾ ಇದ್ದೀರಾ, ಯಾವುದೇ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ ಅಂತಂದ್ರೆ ನೀವು ಎಚ್ಚರಿಕೆಯಿಂದ ಸಹಿಯನ್ನ ಹಾಕಬೇಕಾಗುತ್ತೆ. ರುಜುವನ್ನ ಮಾಡಬೇಕಾದ್ರೆ ಅದರ ಸಾಧಕ ಬಾಧಕಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಸಹಿ ಹಾಕುವಂತ ಕೆಲಸವನ್ನು ಮಾಡಬೇಕು. ಯಾರೋ ಒಂದು ನಂಬಿಕೆಸ್ತರು ಇದ್ದಾರೆ ಅಂತ ತಿಳ್ಕೊಂಡು ಸಡನ್ ಆಗಿ ಏನೋ ಸಹಿ ಕೇಳ್ತಾ ಇದಾರೆ ಅಂದ ಮಾತ್ರಕ್ಕೆ ಸಹಿ ಹಾಕುವಂತದ್ದಲ್ಲ. ಹಾಗಾಗಿ ನೀವು ಇಂಥ ವಿಚಾರದ, ಸೂಕ್ಷ್ಮವಾದ ವಿಚಾರಗಳ ಬಗ್ಗೆ ಗಮನದಲ್ಲಿ ಇರಲಿ. ಯಾಕಂದ್ರೆ ಭವಿಷ್ಯತ್ತಿನಲ್ಲಿ ಕೆಲವೊಂದು ಸಮಸ್ಯೆಗಳು, ಎಡರುತೊಡರುಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವರ್ಷವಿಡೀ ಕೆಲವೊಂದು ಚಿಂತೆಗಳು ಇರ್ತವೆ. ಕೆಲವೊಂದು ಏನೋ ಒಂದು ಮಾಡಬೇಕು, ಯಾವುದೋ ಒಂದು ಸಾಧನೆಯನ್ನು ಮಾಡಬೇಕು, ಯಾವುದೇ ಒಂದು ಅಚೀವ್ಮೆಂಟ್ ಅನ್ನ ಮಾಡಬೇಕು, ಅದನ್ನ ನಾನು ಪರಿಪೂರ್ಣಗೊಳಿಸಬೇಕು ಅನ್ನುವಂತಹ ಕೆಲವೊಂದು ಮಹದಾಸೆಗಳು ನಿಮ್ಮಲ್ಲಿ ಇರ್ತವೆ. ಖಂಡಿತವಾಗಿಯೂ ನಿಮಗೆ ಆ ಚಿಂತನೆ ಇರ್ತಕ್ಕಂಥದ್ದು ಇದೆಯಲ್ಲ, ಆ ಚಿಂತನೆ ಖಂಡಿತವಾಗ್ಲೂ ಅದೊಂದು ಹೊಸ ದಿಕ್ಕಿನೆಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ. ಹೊಸ ವ್ಯಾಪಾರ ವಹಿವಾಟನ್ನ ಶುರು ಮಾಡಬೇಕು ಅಂತಂದವರು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನ ನೋಡಿಕೊಂಡು ಪ್ರಾರಂಭ ಮಾಡುವಂಥದ್ದು ಒಳ್ಳೆಯದು. ಆರೋಗ್ಯ ದಿಶೆಯಲ್ಲಿ ಸ್ವಲ್ಪ ಒಳ್ಳೆಯ ಊಟ, ಒಳ್ಳೆಯ ನೀರು, ಒಳ್ಳೆಯ ಆಹಾರವನ್ನು ಸೇವನೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ವಾಕಿಂಗು, ವ್ಯಾಯಾಮ, ಎಕ್ಸಸೈಸು, ಈ ರೀತಿಯಾಗಿ ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ಕಸರತ್ತುಗಳನ್ನು ಮಾಡ್ತಕ್ಕಂಥದ್ರಿಂದನೂ ಕೂಡ ಆರೋಗ್ಯದಲ್ಲಿ ಬಹಳಷ್ಟು ವೃದ್ಧಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅಂದ್ರೆ ಈ ಒಂದು ತಿಂಗಳ ಪೂರ್ತಿಯಾಗಿ ನಿಮಗೆ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದಂತೂ ಸತ್ಯ.
ನಿಮಗೆ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಆ ವಿಡಿಯೋದ ಉದ್ದಕ್ಕೂ ನಿಮಗೆ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ನೀವು ಪಾಲಿಸಿದ್ದೇ ಆದ್ರೆ ನೀವೇನ್ ನಿರೀಕ್ಷೆ ಮಾಡಿದಿರಿ, ಆ ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಒಂದು ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ, ಪ್ರಯೋಜನಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದಂತೂ ಸ್ಪಷ್ಟ. ಅದಕ್ಕೆ ಆ ಲಾಭಗಳು ಸಿಗಬೇಕು ಅಂತಂದ್ರೆ ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಆ ಪರಿಹಾರಗಳನ್ನ ಸುಲಭವಾದ ಪರಿಹಾರಗಳು ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ತಿಂಗಳ ಭವಿಷ್ಯ ಸಿಗುತ್ತೆ. ಬನ್ನಿ, ಆಗಿದ್ರೆ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಈ ತಿಂಗಳಲ್ಲಿ ಕುಂಭರಾಶಿಯವರು ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ, ರುದ್ರ ದೇವರ ಆರಾಧನೆಯನ್ನ ಮಾಡತಕ್ಕಂಥದ್ದನ್ನ ಮಾಡ್ಕೊಳ್ಳಿ, ಮನೆ ದೇವರ ಆರಾಧನೆಯನ್ನ ಮಾಡ್ಕೊಳ್ಳಿ, ಸಾಧು ಸಂತರಿಗೆ ಹಕ್ಕಿ ಪಕ್ಷಿಗಳಿಗೆ ಪಶು ಪ್ರಾಣಿಗಳಿಗೆ ಆಹಾರವನ್ನು ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಶ್ರದ್ಧೆ ಭಕ್ತಿಯಿಂದ ಮಾಡಿ, ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದು ಬೇಡ. ಈ ತರ ಮಾಡೋದ್ರಿಂದ ದೈವ ಕೃಪೆ ಆಗುತ್ತೆ. ಆ ದೈವ ಕೃಪೆಯಿಂದ ನಿಮಗೆ ಇರುವಂತಹ ಜಟಿಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಆ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಮನೋಕಾಮನೆಗಳನ್ನ ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.